ಹ್ಮ್ ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 9.20 ABCD is a cyclic quadrilateral in which AC and BD are diagonals ಅಂತ ಕೊಟ್ಟಿದ್ದಾರೆ. ಇಫ್ angle DBC is equals to 55 degree and angle BAC is equals to 45 degree, find angle BCD ಅಂತ ಕೇಳಿದ್ದಾರೆ. ಫೈಂಡ್ ಆಂಗಲ್ BCD ಅಂದ್ರೆ ಈ ಟೋಟಲ್ ಆಂಗಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ನೋಡಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಅದು ಪ್ರಾಪರ್ಟಿ ಏನಂತ ಓದಿದೀವಿ, ಅಪೋಸಿಟ್ ಟೂ ಆಂಗಲ್ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದ್ವಿ ಅಲ್ವಾ. ಯಾವುದೇ ಟೂ ಅಪೋಸಿಟ್ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಎಷ್ಟಿರತ್ತೆ, 180 ಡಿಗ್ರಿ ಇರತ್ತೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ ಇದು ಸಿ ಡಿ ಒಂದು ಕಾರ್ಡ್ ಆಯ್ತಲ್ವಾ. ಸಿ ಡಿ ಕಾರ್ಡ್ ಆದ್ರೆ ಆಂಗಲ್ ಸಿ ಎ ಡಿ ಎಷ್ಟಿರುತ್ತೋ ಇಲ್ಲಿ ಒಂದು ಆಂಗಲ್ ಇದೆ ಅಲ್ವಾ ನೋಡಿ. ಇನ್ನು ಆಂಗಲ್ ಸಿ ಬಿ ಡಿ ಈಕ್ವಲ್ ಇರ್ತಾವಲ್ವಾ, ಯಾಕೆ ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಅಂತ ಓದಿದೀವಲ್ವಾ ನಾವು. ಸೊ ಅದನ್ನೇ ಬರೆಯೋಣ. ನೋಡಿ ಆಂಗಲ್ ಸಿ ಎ ಡಿ is equals to angle CBD. CBD. ಯಾಕೆ ರೀಸನ್ ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್. ಈಗ ಆಂಗಲ್ ಸಿ ಎ ಡಿ ಗೊತ್ತಿಲ್ಲ ನಮ್ಗೆ, ಆದ್ರೆ ಆಂಗಲ್ ಸಿ ಬಿ ಡಿ ಕೊಟ್ಟಿದಾರಲ್ವಾ 55 ಅಂತ. ಸೊ ಏನಾಗತ್ತೆ, ಆಂಗಲ್ ಸಿ ಎ ಡಿ ಕೂಡ ಅಷ್ಟೇ ಇರುತ್ತೆ. ಸೊ ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಬಿ ಡಿ ಕೊಟ್ಟಿದ್ದಾರೆ. ಸಿ ಬಿ ಡಿ ಅಂದ್ರೂ ಒಂದೇ, ಡಿ ಬಿ ಸಿ ಅಂದ್ರೂ ಒಂದೇ. ಸೊ 55 ಡಿಗ್ರಿ. ಇದು 55 ಡಿಗ್ರಿ ಆಯ್ತು, ಇದು 55 ಡಿಗ್ರಿ ಆಯ್ತು, ಇದು 45 ಡಿಗ್ರಿ ಆಯ್ತು. ಆದ್ರೆ ಎರಡು ಆಡ್ ಮಾಡಿದ್ರೆ ಪ್ಲಸ್ ಆಂಗಲ್ ಸಿ ಎಷ್ಟಿರತ್ತೆ, 180 ಡಿಗ್ರಿ ಇರತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ ಫಸ್ಟ್ ನಾವು ಆಂಗಲ್ ಡಿ ಎ ಬಿ ಪ್ಲಸ್ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ಸ್ ಎಷ್ಟಿರುತ್ತೆ, 180 ಡಿಗ್ರಿ. ರೀಸನ್ ಬರಿಬೇಕು ಕಂಪಲ್ಸರಿ, ಸಮ್ ಆಫ್ ಟೂ ಅಪೋಸಿಟ್ angles in cyclic quadrilateral ಅಲ್ವಾ. ಸೊ ಈಗ ಆಂಗಲ್ ಡಿ ಎ ಬಿ ಅಂತಂದ್ರೆ ಇದರಲ್ಲಿ ಟೂ ಆಂಗಲ್ಸ್ ಇದಾವೆ ಅಲ್ವಾ. ನಮ್ಗೆ ಗೊತ್ತಿರೋದು ಆಂಗಲ್ ಡಿ ಎ ಸಿ ಒಂದು, ಆಂಗಲ್ ಬಿ ಎ ಸಿ ಒಂದು. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಎ ಸಿ ಪ್ಲಸ್ ಆಂಗಲ್ ಸಿ ಎ ಡಿ ಎರಡು ಸೇರಿದ್ರೆ ಏನಾಯ್ತು, ಆಂಗಲ್ ಡಿ ಎ ಬಿ ಆಯ್ತು, ಈ ಆಂಗಲ್ ಬಂತು. ಪ್ಲಸ್ ಆಂಗಲ್ ಡಿ ಸಿ ಬಿ. ಕನ್ಫ್ಯೂಸ್ ಆಗ್ಬೇಡ್ರಿ, ಸೇಮ್ ಅದೇ ರೀತಿ ಬರ್ದಿದ್ದೀನಿ. ಆಂಗಲ್ ಡಿ ಸಿ ಬಿ ಆಸ್ ಯೂಶುವಲ್ ಬರ್ದಿದ್ದೀನಿ. ಈ ಡಿ ಎ ಬಿ ನ ನಾನು ಈ ಟೂ ಆಂಗಲ್ಸ್ ಸಪ್ರೇಟ್ ಸಪ್ರೇಟ್ ಬರ್ದಿದ್ದೀನಿ ಅಷ್ಟೇ. ಓಕೆ, ಇಸ್ ಈಕ್ವಲ್ಸ್ ಟು ಆಸ್ ಯೂಶುವಲ್ 180 ಡಿಗ್ರಿ. ಆಂಗಲ್ ಬಿ ಎ ಸಿ ಎಷ್ಟಿದೆ, ಬಿ ಎ ಸಿ 45 ಇದೆ. ಪ್ಲಸ್ ಆಂಗಲ್ ಸಿ ಎ ಡಿ ಎಷ್ಟಿದೆ, 55 ಇದೆ. ಪ್ಲಸ್ ಆಂಗಲ್ ಡಿ ಸಿ ಬಿ ಗೊತ್ತಿಲ್ಲ ನಮಗೆ, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು, 45 ಪ್ಲಸ್ 55 100 ಆಯ್ತು. 100 ಡಿಗ್ರಿ ಪ್ಲಸ್ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 100 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. ಸೊ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 100 ಅಂದ್ರೆ ಎಷ್ಟು ಬಂತು ನಮ್ಗೆ, 80 ಡಿಗ್ರಿ ಅಲ್ವಾ. ಆಂಗಲ್ ಡಿ ಸಿ ಬಿ ಅಂದ್ರೂ ಒಂದೇ, ಆಂಗಲ್ ಬಿ ಸಿ ಡಿ ಅಂದ್ರೂ ಒಂದೇ. ಅದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ಇದನ್ನೇ ಆರ್ ಅಂತ ಬರೀತೀನಿ. ಆರ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ಸ್ ಟು
80 ಡಿಗ್ರಿ. ಇದನ್ನೆಲ್ಲ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.